ಭೀಷ್ಮ, ದ್ರೋಣ ಅವರನ್ನೆಲ್ಲ ಬಿಟ್ಟು ಕೃಷ್ಣ ಭಗವದ್ಗೀತೆಯನ್ನ ಅರ್ಜುನನಿಗೆ ಯಾಕೆ ಹೇಳಿದ ಗೊತ್ತಾ? ಇಂಥ ಪ್ರಶ್ನೆ ಹುಟ್ಟುವುದು ಸಹಜ. ಕುರುಕ್ಷೇತ್ರದಲ್ಲಿ ಬುದ್ಧಿವಂತ ದೈವಿಕ ಅಂಶದ ಅನೇಕರಿದ್ರು. ಅರ್ಜುನನನ್ನ ಮಾತ್ರ ಕೃಷ್ಣ ಯಾಕೆ ಆಯ್ಕೆ ಮಾಡ್ಕೊಂಡ ಅನ್ನೋದಕ್ಕೆ ಕಾರಣ ಇದೆ. ಭಗವದ್ಗೀತೆನ ಕೃಷ್ಣ ಹೇಳೋದಕ್ಕೆ ಅರ್ಜುನನು ಮಾತ್ರ ಆಯ್ಕೆ ಮಾಡ್ಕೊಂಡಿದ್ದ. ಅಲ್ಲಿ ಮಹಾಪಿತೃ ಭೀಷ್ಮ, ಗ್ರೇಟ್ ಗುರು ದ್ರೋಣ, ನೀತಿವಂತ ರಾಜ ಯುಧಿಷ್ಠಿರ ಇದ್ದ. ಆದ್ರೆ ಕೃಷ್ಣ ಆಯ್ಕೆ ಮಾಡ್ಕೊಂಡಿದ್ದು ಮಾತ್ರ ಅರ್ಜುನನನ್ನ. ಕಾರಣ ಅರ್ಜುನ ಜಸ್ಟ್ ಒಬ್ಬ ಯೋಧ ಆಗಿರ್ಲಿಲ್ಲ, ಇಂಟೆಲಿಜೆಂಟ್, ಶಿಸ್ತು, ಒಂದು ನಿರ್ದಿಷ್ಟ ಗೋಲ್ ಹೊಂದಿರುವಂತ ಸಿಕ್ಕಾಪಟ್ಟೆ ಏಕಾಗ್ರತೆ ಹೊಂದಿದ್ದ ವಿದ್ಯಾರ್ಥಿಯಾಗಿದ್ದ. ಅರ್ಜುನ ಗಂಟೆಗಟ್ಲೆ ಮೌನವಾಗಿ ಅಭ್ಯಾಸ ಮಾಡ್ತಿದ್ದ. ಅರ್ಜುನನಿಗೆ ಕಲಿಯಬೇಕು ಅನ್ನೋ ಹಸಿವಿತ್ತು. ಅವನು ಅದಕ್ಕಾಗಿ ಎಲ್ಲಾ ರೀತಿಯ ತ್ಯಾಗಕ್ಕೂ ಸಿದ್ಧವಾಗಿದ್ದ. ವನವಾಸಕ್ಕೆ ಹೋದಾಗಲೂ ಅಷ್ಟೇ, ಶಿವನಿಂದ ದೈವಿಕ ಆಯುಧ ಪಡೆಯೋಕೆ ಅರ್ಜುನ ಒಬ್ಬನೇ ಹೋಗಿದ್ದ. ಧರ್ಮದ ಯುದ್ಧಕ್ಕೆ ಹೆಚ್ಚಿನದು ಬೇಕು, ಅದು ದೈವಿಕತೆ ಅನ್ನೋದು ಅರ್ಜುನನಿಗೆ ಮಾತ್ರ ಗೊತ್ತಿತ್ತು. ಕೃಷ್ಣ ಕೂಡ ಅಷ್ಟೇ ಸಂದೇಶವನ್ನ ಯಾರಿಗಾದ್ರೂ ಹೇಳ್ಬೋದಿತ್ತು. ಆದ್ರೆ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳುವ ಸಾಮರ್ಥ್ಯ, ಶರಣಾಗತಿ ಅರ್ಜುನನಿಗೆ ಮಾತ್ರ ಇತ್ತು. ಅರ್ಜುನ ವೀರ ಯೋಧ ಮಾತ್ರ ಆಗಿರ್ಲಿಲ್ಲ, ಯಾವುದೇ ಸಂದರ್ಭದಲ್ಲಿ ಒಂದು ಸಿದ್ಧತೆ ನಡೆಸ್ತಿದ್ದ. ಅದಕ್ಕಿಂತ ಮುಖ್ಯವಾಗಿ ಆತ ನಾನು ಎಂಬ ಅಹಂಕಾರ ತೊರೆತಿದ್ದ. ಕೃಷ್ಣನ ಮುಂದೆ ಶರಣಾಗಿದ್ದ. ನನಗೆ ದಾರಿ ತೋರಿಸು ಅಂತ ಕೇಳಿದ್ದ. ಹೌದು, ಕೃಷ್ಣ ಹೇಳಿದ್ದು ಪ್ರತಿಯೊಬ್ಬರ ಜೀವನದಲ್ಲೂ ನೆನಪಿಡುವಂತ ಮಾತುಗಳು. ಪ್ರತಿ ಕಷ್ಟ ಕಾಲದಲ್ಲಿ ನಾವು ನೆನಪಿಸಿಕೊಳ್ಳಬೇಕಾದ ಮಾತು. ಅರ್ಜುನನಿಗೆ ಯೋಚನಾ ಶಕ್ತಿ ಇತ್ತು. ಅರ್ಜುನ ಕರುಣೆಯಿಂದ ಕುಸಿದು ಬೀಳುವ ಜೊತೆಗೆ ಏನೇ ಸತ್ಯ ಆದ್ರೂ ಸ್ವೀಕಾರ ಮಾಡ್ತೀನಿ ಅನ್ನೋ ಮನಸ್ಥಿತಿ ಹೊಂದಿದ್ದ. ಇದೇ ಕಾರಣಕ್ಕೆ ಕೃಷ್ಣ ಅರ್ಜುನನನ್ನ ಆಯ್ಕೆ ಮಾಡಿಕೊಂಡಿದ್ದು. ಇವತ್ತಿನ ಕಾಲದಲ್ಲೂ ಅಷ್ಟೇ, ನಾವೇನೇ ಗೆಲುವು ಸಾಧಿಸಬೇಕು ಅಂದ್ರೆ ಅದಕ್ಕೆ ಅರ್ಜುನನಷ್ಟೇ ಏಕಾಗ್ರತೆಯ ಸಿದ್ಧತೆ ಬೇಕು. ನಮ್ಮ ಗುರಿ ಹೊರತಾಗಿ ಬೇರೆ ಯಾವುದು ಕಾಣಿಸಬಾರ್ದು. ಸಿದ್ಧತೆನೇ ಇಲ್ಲದೆ ಸಕ್ಸಸ್ ನಿರೀಕ್ಷೆ ಮಾಡಬಾರ್ದು. ಅರ್ಜುನ ಕೂಡ ಯುದ್ಧ ಮಾಡ್ಬೇಕು ಅನ್ನೋದು ಮರೆತು ಬಿಟ್ಟು ತನ್ನೊಳಗೆ ಕಾಡುತ್ತಿದ್ದ ಹಲವು ದಿನಗಳ ಪ್ರಶ್ನೆಗಳನ್ನ ಕೇಳೋಕೆ ರೆಡಿಯಾದ. ನಮ್ಮವರನ್ನೇ ನಾನು ಕೊಂದು ಹೇಗೆ ನೆಮ್ಮದಿಯಿಂದ ಇರಲಿ, ಅದು ಸಾಧನೆ ಎನಿಸಿಕೊಳ್ಳುತ್ತದೆ ಎಂದು ವೈರಾಗ್ಯದಿಂದ ಅರ್ಜುನ ಕೃಷ್ಣನನ್ನ ಕೇಳ್ದ. ಆಗ ಕೃಷ್ಣ ನಕ್ಕು ಹೇಳ್ದ, ಕೊಲ್ಲುವುದು ದೇಹದ ಹೊರತು ಆತ್ಮವನ್ನಲ್ಲ. ಆತ್ಮಕ್ಕೆ ಸಾವಿಲ್ಲ, ನಮ್ಮ ದೇಹ ಉಸಿರಾಟ ನಿಲ್ಲುತ್ತೆ ಅಷ್ಟೇ. ಆದ್ರೆ ಆತ್ಮ ಇದೆಯಲ್ಲ, ಅದು ಅನಂತ. ಯುದ್ಧ ಅನ್ನೋದು ನಮ್ಮವರ ನಡುವಿನ ಕದನವಲ್ಲ, ಅದು ಅಜ್ಞಾನ ಅಧರ್ಮದ ನಡುವಿನ ಯುದ್ಧ. ಇವತ್ತು ಲೈಫ್ ಅಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಯಾರಾದ್ರೂ ಸಾಧನೆ ಮಾಡಿದ ತಕ್ಷಣ ಅವರು ಅದೃಷ್ಟವಂತರು, ತುಂಬಾ ಇಂಟೆಲಿಜೆಂಟ್ ಅಂತ ನಾವೆಲ್ಲ ಹೇಳ್ತೀವಿ. ಆದ್ರೆ ಅವರು ಸಕ್ಸಸ್ ಗೆ ಮಾಡಿರೋ ಪ್ರಯತ್ನ ತಿಳ್ಕೊಳ್ಳೋದೇ ಇಲ್ಲ. ಸಕ್ಸಸ್ ನ ಪ್ರಮುಖ ಕೀ ನಮ್ಮ ಗುರಿಯೆಡೆಗಿನ ನಮ್ಮ ಸಿದ್ಧತೆ ಆಗಿರುತ್ತೆ. ಜೀವನದಲ್ಲಿ ಏನಾದ್ರೂ ಸಾಧನೆ ಮಾಡ್ಬೇಕು ಅಂದ್ರೆ ವಿಶೇಷವಾಗಿ ಇರಬೇಕು ಅಥವಾ ಬುದ್ಧಿವಂತಿಕೆ ಇರಬೇಕು ಅನ್ನೋದಲ್ಲ, ನಿರ್ದಿಷ್ಟ ಗುರಿ ಇರಬೇಕು. ಅದಕ್ಕೆ ಸಾಧಿಸ್ತೀವಿ ಅನ್ನೋ ಹಠ ಇರಬೇಕು. ಅದಕ್ಕೆ ಬೇಕಾದ ಸಿದ್ಧತೆ ಇರಬೇಕು. ನಾವು ಜೀವನದಲ್ಲಿ ಒಂದಲ್ಲ ಒಂದ್ಸಲ ಬ್ರೇಕ್ ಡೌನ್ ಆಗ್ತೇವೆ, ಬಟ್ ಅವಾಗ ಅರ್ಜುನನ ರೀತಿ ಸರಿಯಾದ ದಿಕ್ಕಿನೆಡೆಗೆ ಹೋಗ್ಬೇಕು. ಅದಕ್ಕೆ ಬೇಕಾಗಿರುವ ಪ್ರಿಪರೇಷನ್ ಮಾಡ್ಬೇಕು. ನಾನು ಸರಿಯಾದದ್ದನ್ನ ಮಾಡುತ್ತಿದ್ದೇನೆಯೇ? ಫಲಿತಾಂಶ ಮೇಲೆ ನಮ್ಮ ಗಮನ ಇದ್ಯಾ? ನಾವು ಮಾಡೋಕ್ ಹೊರಟಿರೋದು ಸರಿಯಾದದ್ದ? ಈ ಪ್ರಶ್ನೆ ಕೇಳಿದಾಗ ನಮ್ಮೊಳಗೆ ಇರೋ ಕೃಷ್ಣ ಉತ್ತರ ಹೇಳ್ತಾನೆ. ಜೀವನದ ಕಷ್ಟಗಳಿಗೆ ಕೃಷ್ಣನ ಭಗವದ್ಗೀತೆ ಪರಿಹಾರವನ್ನ ನೀಡುತ್ತೆ. ಅಂಥ ಕೃಷ್ಣ ಗೀತೆಯ ಸಾರದ ಮಹತ್ವ ತಿಳಿಯಬೇಕು ಎಂದ್ರೆ ಮುಂದಿನ ಪಾಠ ನೋಡಿ.